ನಮಸ್ಕಾರ ಎಲ್ಲರಿಗೂ. ಯುಗಾದಿ ಹಬ್ಬ ಬರ್ತಿದೆ. ಅದರ ವಿಶೇಷವಾಗಿ ಮೆದುವಾದ ಮೃದುವಾದ ಬೇಳೆ ಹೋಳಿಗೆ ರೆಸಿಪಿ, ಆಮೇಲೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಫಸ್ಟ್ ಟೈಮ್ ಮಾಡುವವರು ಸುಲಭವಾಗಿ ಮಾಡಬಹುದು. ಇವಾಗ ಹೂರಣ ಮಾಡೋಕ್ಕೆ ನಾನು ಇಲ್ಲಿ 1 ಕಪ್ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಕಡಲೆಬೇಳೆ ಬದಲಿಗೆ ನಿಮಗೆ ತೊಗರಿಬೇಳೆ ತಗೊಳ್ಳಬಹುದು. ಇದನ್ನು 2 ರಿಂದ 3 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು 2 ಗಂಟೆ ನೀರು ಹಾಕಿ ಬೇಳೆ ನೆನೆಯೋಕ್ಕೆ ಬಿಡ್ತೀನಿ. ಹಿಟ್ಟು ನಾದಲಿಕ್ಕೆ ಮೊದಲಿಗೆ 1 ಕಪ್ ಮೈದಾ ಹಿಟ್ಟು, 1/4 ಕಪ್ ಚಿರೋಟಿ ರವೆ, 1/4 ಟೀ ಸ್ಪೂನ್ ಅರಿಶಿನ ಹುಡಿ ಮತ್ತು 1/4 ಟೀ ಸ್ಪೂನ್ ಉಪ್ಪು ಹಾಕಿ ಮೊದಲು ಕೈಯಲ್ಲಿಯೇ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸಬೇಕು. ಹೋಳಿಗೆ ಹಿಟ್ಟು ಚಪಾತಿ ಹಿಟ್ಟುಗಿಂತ ಸ್ವಲ್ಪ ಮೆದುವಾಗಿರಬೇಕು. ಸ್ಟಾರ್ಟಿಂಗ್ನಲ್ಲಿ ಎಣ್ಣೆ ಹಾಕಬಾರದು. 1/4 ಭಾಗ ಹಿಟ್ಟು ನಾದಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಕಲಿಸಬೇಕು. ಹಿಟ್ಟು ಒಳ್ಳೆ ಮಾಡಿ ನಾದಬೇಕು. ನೋಡಿ, ಹಿಟ್ಟು ಹೀಗೆ ಇರಬೇಕು. ಇವಾಗ ಇದರ ಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ 2 ರಿಂದ 3 ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಹಿಟ್ಟು ನೆಂದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತದೆ. ನಿಮಗೆ ಸಮಯನೇ ಇಲ್ಲ ಅಂದರೆ ಅರ್ಧ ಗಂಟೆಯಾದರೂ ರೆಸ್ಟ್ ಮಾಡೋಕ್ಕೆ ಇಡಿ. 2 ಗಂಟೆಯ ನಂತರ ನೋಡಿ, ಬೇಳೆ ಒಳ್ಳೆಯಾಗಿ ನೆಂದಿದೆ. ಇದರ ನೀರು ಗಾಳಿಸಿ ತೊಳೆದು ಕುಕ್ಕರಲ್ಲಿ ಹಾಕ್ತೀನಿ. ಇದಕ್ಕೆ ಬೇಳೆ ಮುಳುಗುವಷ್ಟು ನೀರು ಹಾಕಿ ಮತ್ತು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು 3 ವಿಜಿಲ್ ಕೂಗಿಸ್ತೀನಿ. ನೋಡಿ, ಬೇಳೆ ಬೆಂದಿದೆ. ಇದನ್ನು ಒಂದು ಪಾತ್ರೆಗೆ ಸೋಸಿ ತೆಗಿತೀನಿ. ಪಾತ್ರೆ ಬಿಸಿಯಾಗಿದೆ. ಇವಾಗ ಪಾತ್ರೆಗೆ ಬೇಯಿಸಿದ ಕಡಲೆಬೇಳೆ ಹಾಕ್ತೀನಿ. 1 ಕಪ್ ಬೆಲ್ಲ ಪುಡಿ ಮಾಡಿ ಹಾಕ್ತೀನಿ. ನಾನು 1 ಕಪ್ ಬೇಳೆಗೆ 1 ಕಪ್ ಬೆಲ್ಲ ಹಾಕಿದ್ದೀನಿ. ಅರ್ಧ ಕಪ್ ಹಸಿ ತೆಂಗಿನ ತುರಿ, ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತೀನಿ. ಬೇಡ ಅಂದರೆ ಸ್ಕಿಪ್ ಮಾಡಿ. ಯಾವುದೇ ಕಾರಣಕ್ಕೂ ನೀರು ಸೇರಿಸಬೇಡಿ. ಬೆಲ್ಲದಿಂದ ನೀರಾಗುತ್ತೆ ಕರಗಿ. ನೋಡಿ, ಇವಾಗ ತೆಳುವಾಗಿ ಕಾಣುತ್ತೆ. ಸ್ವಲ್ಪ ಬೇಯಿಸಿದ ನಂತರ ನೀರಿನ ಅಂಶ ಕಡಿಮೆ ಆಗುತ್ತೆ. ನೀರಿನ ಅಂಶ ಕಡಿಮೆ ಆಗಿದೆ. ನೋಡಿ, ಎಲ್ಲ ಒಳ್ಳೆ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡ್ತೀನಿ. ತಣ್ಣಗಾಗಿದೆ. ಇವಾಗ ಸಣ್ಣ ಮಿಕ್ಸಿಯಲ್ಲಿ ಸ್ವಲ್ಪನೇ ಬೆಲ್ಲ ಬೇಳೆ ಹಾಕಿ ರುಬ್ತೀನಿ. ಇದಕ್ಕೂ ನೀರು ಸೇರಿಸಬೇಡಿ. ನೋಡಿ, ರುಬ್ಬಿ ಆಯಿತು. ಇದನ್ನು ಒಂದು ಬೌಲಿಗೆ ತೆಗೆದಿಡ್ತಾ ಇದ್ದೀನಿ. ಹಾಗೆಯೇ ಎಲ್ಲವನ್ನು ರುಬ್ಬಿ ಬೌಲಿಗೆ ಹಾಕ್ತೀನಿ. ನೋಡಿ, ಇಷ್ಟು ದಪ್ಪ ಇರಬೇಕು. ಇವಾಗ ಹೂರಣ ಅಥವಾ ಸ್ಟಫಿಂಗ್ ರೆಡಿಯಾಗಿದೆ. ಹೋಳಿಗೆ ಹಿಟ್ಟು ನೆನೆಯೋಕೆ ಇಟ್ಟು 3 ಗಂಟೆ ಆಗಿದೆ. ಪುನಃ ಹಿಟ್ಟನ್ನು 5 ನಿಮಿಷ ನಾದಬೇಕು. ನೋಡಿ, ಹಿಟ್ಟು ರೆಡಿಯಾಗಿದೆ. ಇವಾಗ ಹೋಳಿಗೆ ತಟ್ಟುವ. ಹೋಳಿಗೆ ಹಿಟ್ಟು ಸ್ವಲ್ಪ ತಗೊಳ್ಬೇಕು. ಅಂದರೆ 1 ಪೋರ್ಷನ್ ಹಿಟ್ಟು ತಗೊಂಡ್ರೆ 2 ಪೋರ್ಷನ್ ಹೂರಣ ತಗೊಳ್ಳಬೇಕು. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಹೋಳಿಗೆ ತಟ್ತಾ ಇದ್ದೀನಿ. ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ತೀನಿ. ಹಿಟ್ಟನ್ನು ಕೈಯಲ್ಲಿ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿ ಹೂರಣವನ್ನು ಹೋಳಿಗೆ ಒಳಗೆ ಇಟ್ಟು ಫುಲ್ ಸರಿಯಾಗಿ ಕವರ್ ಮಾಡ್ತೀನಿ. ಮೊದಲು ಕೈಯಲ್ಲಿ ಸ್ವಲ್ಪ ತಟ್ಟಿ ಸ್ಪ್ರೆಡ್ ಮಾಡಿ ನಂತರ ಇದರ ಮೇಲೆ ಪ್ಲಾಸ್ಟಿಕ್ ಕವರ್ ಇಟ್ಟು ಕೈಯಲ್ಲಿಯೇ ಈ ರೀತಿ ತಟ್ಟಬೇಕು. ನೋಡಿ, ಹೇಗೆ ಬಂದಿದೆ ಅಲ್ವಾ? ಎಷ್ಟು ತೆಳುವಾಗಿ ಬೇಕಾದರೂ ತಟ್ಟಬಹುದು. ಬೆರಳಿನ ಮಾರ್ಕ್ ಕೂಡ ಬರುವುದಿಲ್ಲ. ಹೋಳಿಗೆ ಫ್ರೈ ಮಾಡೋಕ್ಕೆ ಪ್ಯಾನ್ ಬಿಸಿಯಾಗಿದೆ. ಇವಾಗ ಹೋಳಿಗೆ ಫ್ರೈ ಮಾಡ್ತೀನಿ. ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತೀನಿ. ಹೋಳಿಗೆ ಕಾಯಿಸೋಕ್ಕೆ ಎಣ್ಣೆ ಉಪಯೋಗಿಸಿ, ತಿನ್ನುವಾಗ ಬೇಕಾದರೆ ತುಪ್ಪ ಉಪಯೋಗಿಸಬಹುದು. ಒಂದು ಕಡೆ ಬೆಂದ ಮೇಲೆ ತಿರುಗಿಸಿ ಹಾಕಿ ಚೆನ್ನಾಗಿ ಉಬ್ಬುತ್ತೆ. ಈಗಿನ ಎಲ್ಲ ಹೋಳಿಗೆಯನ್ನು ಫ್ರೈ ಮಾಡಿ ತೆಗಿತೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಮೃದುವಾಗಿರುತ್ತೆ ಕೂಡ. ಯುಗಾದಿ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸರಿ, ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.